ಸ್ನೇಹ ಕಾಲ್ ಸೆಂಟರ್ ಎಂಪ್ಲಾಯ್ ಜೊತೆಗೆ ಕಾಲ್ನಲ್ಲಿ ವಾದ ಮಾಡ್ತಿದ್ದಾಳೆ. ಎಷ್ಟು ಸಾರಿ ಹೇಳಬೇಕು ನಾನು, 1 ವರ್ಷದಲ್ಲಿ ಇದು 2ನೇ ಬಾರಿ ಫ್ರಿಡ್ಜ್ ಹಾಳಾಗಿದೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಪ್ರತ್ಯೇಕವಾದ ಪ್ರಾಸೆಸ್ ಇದೆ, ಅದನ್ನು ಮಾಡದೆ ನಾವು ಏನೂ ಮಾಡೋದಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ಕಾಲ್ ಸೆಂಟರ್ ಎಂಪ್ಲಾಯ್ ಇವರಿಗೆ ಹೇಳ್ತಾರೆ. ಆಗ ಸ್ನೇಹ, ಇದಕ್ಕೆ ವಾರಂಟಿ ಇನ್ನೂ ಇದೆ, ನಾನು 2 ದಿನಗಳಿಂದ ಕಾಯ್ತಾ ಇದ್ದೇನೆ, ಪ್ರತಿ ಬಾರಿ ಫೋನ್ ಮಾಡಿದಾಗಲೂ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾನೇ ಇದ್ದೀರಿ, ನಿಜವಾಗಿಯೂ ನಿಮಗೆ ಎಷ್ಟು ಸಮಯ ಬೇಕ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರತಿಕ್ರಿಯಿಸಿದ ಕಾಲ್ ಸೆಂಟರ್ನವರು, ಒಬ್ಬ ಟೆಕ್ನಿಷಿಯನ್ ನಿಮಗೆ ಶೀಘ್ರದಲ್ಲೇ ಕಾಲ್ ಮಾಡ್ತಾರೆ ಮೇಡಮ್ ಅಂತಾರೆ. ಆ ಟೆಕ್ನಿಷಿಯನ್ ಕಾಲ್ ಮಾಡ್ತಾರೆ ಅಂತ ಸ್ನೇಹ ಇನ್ನೂ ಕಾಯ್ತಾನೆ ಇದ್ದಾಳೆ. ಇದು ಸ್ನೇಹ ಒಬ್ಬಳದೇ ಕಥೆಯಲ್ಲ. ಹೋಮ್ ಅಪ್ಲಯನ್ಸ್ ಮ್ಯಾನುಫ್ಯಾಕ್ಚರ್ಗಳ ಆಫ್ಟರ್ ಸೇಲ್ಸ್ ಸರ್ವಿಸ್ ಬಗ್ಗೆ ಹಲವು ಗ್ರಾಹಕರು ಬೇಸತ್ತು ಹೋಗಿದ್ದಾರೆ. ವಾಷಿಂಗ್ ಮಷಿನ್ಗಳು, ಟಿವಿಗಳು, ಫ್ರಿಡ್ಜ್ಗಳು, ಎಸಿಗಳು ಜೀವನವನ್ನು ಹಗುರಾಗಿಸ್ತಾ ಇದ್ದಾವೆ ನಿಜ. ಆದರೆ ಇವು ಕೆಟ್ಟು ನಿಂತರೆ ಜೀವನ ಒಂದು ರೀತಿ ದುರ್ಭರ ಆಗಿಬಿಡುತ್ತೆ ಅನಿಸುತ್ತೆ. ಸಮಸ್ಯೆ ಎದುರಾದಾಗ ನೀವು ಆ ಕಂಪನಿಗೆ ಕರೆ ಮಾಡಿದರೆ ಸಮಸ್ಯೆ ಪರಿಹಾರ ಆಗೋದರ ಬದಲಿಗೆ ಹೆಚ್ಚಾಗುತ್ತೆ. ಯಾಕೆ ಅಂದರೆ ಅವರಿಂದ ಸರಿಯಾದ ಪ್ರತಿಕ್ರಿಯೆ ಸಿಗೋದಿಲ್ಲ, ತಕ್ಷಣಕ್ಕೆ ಪರಿಹಾರನೂ ಸಿಗೋದಿಲ್ಲ. ವಾರಂಟಿ ಸಮಯದೊಳಗೇನೆ ನಿಮ್ಮ ಅಪ್ಲಯನ್ಸ್ಗೆ ಸಮಸ್ಯೆ ಆದಾಗಲೂ ಕೂಡ ಅವರು ತಕ್ಷಣಕ್ಕೆ ಸ್ಪಂದನೆಗೆ ಸಿಗೋದೇ ಇಲ್ಲ. ಕೆಲವು ಬಾರಿ ವಾರಂಟಿ ಅವಧಿಯಲ್ಲೇ ನೀವು ಹಾಳಾದ ಬಿಡಿ ಭಾಗಕ್ಕೆ ದುಡ್ಡನ್ನು ಕೂಡ ಕೊಡಬೇಕಾಗತ್ತೆ. ಇಂಡಿಯನ್ ಜರ್ನಲ್ ಆಫ್ ಎಕನಾಮಿಕ್ಸ್ ಅಂಡ್ ಬಿಸ್ನೆಸ್ನ ಸಂಶೋಧನೆ ವರದಿಯ ಪ್ರಕಾರ ಹೋಮ್ ಅಪ್ಲಯನ್ಸ್ ಕಂಪನಿಗಳ ಸೇವೆಯಲ್ಲಿ ತುಂಬಾ ಸಮಸ್ಯೆಗಳು ಕಾಣಿಸಿಕೊಂಡಿವೆ. ಅದರಲ್ಲಿ ಮೂಲ ಸೇವೆಯಲ್ಲಿ ಕೊರತೆ, ಸರ್ವಿಸ್ ಸಿಬ್ಬಂದಿಗೆ ಸೂಕ್ತವಾದ ತಾಂತ್ರಿಕ ತಿಳುವಳಿಕೆಯ ಕೊರತೆ, ಸರ್ವಿಸ್ ಸಮಯ ದೀರ್ಘ ಆಗಿರುವುದು, ಸಿಬ್ಬಂದಿಯ ವರ್ತನೆ ಕೆಟ್ಟದಾಗಿರುವುದು, ವಾರಂಟಿಗೆ ಸಂಬಂಧಿಸಿದ ಸಮಸ್ಯೆಗಳು ಇತ್ಯಾದಿ ಇವೆ. ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಮಾರಾಟ ಮಾಡುವಾಗ ಅವರು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ, ಆದರೆ ಪ್ರಾಡಕ್ಟ್ ಹಾಳಾದಾಗ ಮಾತ್ರ ದೂರುಗಳಿಗೆ ಕಿವಿ ಕೊಡುತ್ತಾರೆ. ಆಫ್ಟರ್ ಸೇಲ್ಸ್ ಸರ್ವಿಸ್ನಲ್ಲಿ ಗ್ರಾಹಕರು ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕೆಲವು ಬಾರಿ ಸರ್ವಿಸ್ ತುಂಬ ನಿಧಾನ ಆಗುತ್ತೆ, ಇನ್ನು ಕೆಲವು ಬಾರಿ ತಾನು ಕೊಟ್ಟ ಭರವಸೆಗೆ ಅನುಗುಣವಾಗಿ ಕೆಲಸ ಮಾಡುವುದಿಲ್ಲ, ಕೆಲವು ಬಾರಿ ತುರ್ತು ಪರಿಸ್ಥಿತಿಗಳಲ್ಲಿ ತಕ್ಷಣ ಸರ್ವಿಸ್ ಮಾಡುವುದಿಲ್ಲ, ಇನ್ನು ಕೆಲವು ಬಾರಿ ತನ್ನ ಆಫ್ಟರ್ ಸೇಲ್ಸ್ ಸರ್ವಿಸ್ ಪಾಲಿಸಿಯನ್ನು ಸರಿಯಾಗಿ ವಿವರಿಸುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಂತೂ ಕಂಪನಿಗಳು ಗ್ರಾಹಕರ ದೂರುಗಳನ್ನು ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡ್ತವೆ. ಇನ್ನು ಹಲವು ಬಾರಿ ಆನ್ಲೈನ್ ಕಸ್ಟಮರ್ ಇಂಟರ್ಫೇಸ್ಗಳಲ್ಲಿ ಸರಿಯಾದ ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಗ್ರಾಹಕರು ಕಷ್ಟಪಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಇಂತಹ ಸಮಸ್ಯೆಯನ್ನ ಗ್ರಾಹಕರು ಎದುರಿಸಿದಾಗ ಏನು ಮಾಡಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ಕಂಪನಿ ಟ್ಯಾಗ್ ಮಾಡಿ ದೂರು ಬರೀಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ವಿಚಿತ್ರ ಪ್ರತಿಕ್ರಿಯೆಗಳನ್ನು ಕೊಟ್ಟು ದೂರುಗಳನ್ನು ನಿರ್ಲಕ್ಷ್ಯ ಮಾಡ್ತವೆ. ಇದರ ಜೊತೆಗೆ ಸಮಸ್ಯೆಯನ್ನು ತಕ್ಷಣ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಆನ್ಲೈನ್ನಲ್ಲಿ ವಿವರಗಳನ್ನು ನೀಡಿದರೆ ಸೈಬರ್ ದುಷ್ಟರು ನಿಮ್ಮನ್ನು ಟಾರ್ಗೆಟ್ ಮಾಡುವ ಕಿರಿಕಿರಿಯೂ ಶುರುವಾಗಬಹುದು. ಹೀಗಾಗಿ ಕಂಪನಿಯ ಹೊಣೆಗಾರಿಕೆಯನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕೆ ಏನಾದರೂ ಒಂದು ವಿಧಾನವಿದೆಯೇ? ಹೌದು, ಖಂಡಿತವಾಗಿಯೂ ಇದಕ್ಕೆ ಸಂಬಂಧಿಸಿದ ಕಾನೂನು ಏನು ಹೇಳುತ್ತೆ? ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿರುವ ಅನಿಲ್ ಕರ್ನವಾಲ್ ಹೇಳುವಂತೆ, ಗ್ರಾಹಕರ ಹಕ್ಕುಗಳನ್ನು ರಕ್ಷಣೆ ಮಾಡುವುದಕ್ಕೆ ಭಾರತದಲ್ಲಿ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜವಾಬ್ದಾರಿ ಹೊತ್ತಿದೆ. ಗ್ರಾಹಕ ರಕ್ಷಣೆ ಕಾಯ್ದೆ 2019 ಅಡಿಯಲ್ಲಿ ಒಬ್ಬ ಗ್ರಾಹಕರ ಹಕ್ಕುಗಳನ್ನು ಉಲ್ಲಂಘಿಸಿದರೆ, ಯಾವುದೇ ದೋಷವನ್ನು ಹೊಂದಿರುವ ಯಾವುದೇ ಸರ್ವಿಸ್ ಅಥವಾ ಸರಕುಗಳನ್ನು ಖರೀದಿ ಮಾಡಿದರೆ, ಕಂಪನಿ ಅಥವಾ ಡೀಲರ್ ಅದನ್ನು ಸರಿಪಡಿಸಿಕೊಡದಿದ್ದರೆ ಜಿಲ್ಲಾ ಗ್ರಾಹಕ ನ್ಯಾಯಾಲಯಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ದೂರನ್ನು ಕೊಡಬಹುದು. ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಬಂದ ತೀರ್ಪಿಗೆ ಸಂತೃಪ್ತಿ ಇಲ್ಲದಿದ್ದರೆ 30 ದಿನಗಳ ಒಳಗೆ ರಾಜ್ಯ ಗ್ರಾಹಕ ವಿವಾದಗಳ ಪರಿಹಾರ ಕಾಯ್ದೆ ಅಂದರೆ SADRCಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಅಲ್ಲೂ ಬಂದ ನಿರ್ಧಾರದಿಂದ ಸಂತೃಪ್ತಿಯಾಗದಿದ್ದರೆ 30 ದಿನಗಳ ಒಳಗೆ ರಾಷ್ಟ್ರೀಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ ಅಂದರೆ NCDRCಗೆ ದೂರನ್ನು ಸಲ್ಲಿಸಬಹುದು. ಈ ಆಯೋಗದ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಗ್ರಾಹಕ ರಕ್ಷಣೆ ಕಾಯ್ದೆಯ ಪ್ರಕಾರ ಒಂದು ಪ್ರಾಡಕ್ಟನ್ನು ರಿಪೇರಿ ಮಾಡುವಂತೆ, ರೀಪ್ಲೇಸ್ ಮಾಡುವಂತೆ ಅಥವಾ ಗ್ರಾಹಕರಿಗೆ ರೀಫಂಡ್ ಮಾಡುವಂತೆ ಆದೇಶ ಹೊರಡಿಸುವ ಅಧಿಕಾರ ಆಯೋಗಕ್ಕೆ ಇರುತ್ತೆ. ನೀವು ಯಾವಾಗ ದೂರು ಕೊಡಬೇಕು? ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋದು ನಿಮ್ಮ ಕೊನೆಯ ಆಯ್ಕೆಯಾಗಿರಬೇಕು. ಅದಕ್ಕೂ ಮೊದಲು ನಿಮ್ಮ ಅಪ್ಲಯನ್ಸ್ನಲ್ಲಿ ಯಾವುದೇ ಸಮಸ್ಯೆ ಕಾಣಿಸಿಕೊಂಡರೆ ಕಂಪನಿಯ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಬೇಕು. ಕಂಪನಿಯ ಹಿರಿಯ ಅಧಿಕಾರಿಯನ್ನು ನೀವು ಸಂಪರ್ಕಿಸಬಹುದು. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋದಾದರೆ, ನಿಮ್ಮ ಅಪ್ಲಯನ್ಸ್ನಲ್ಲಿ ಏನೋ ಒಂದು ಸಮಸ್ಯೆ ಕಾಣಿಸಿಕೊಂಡಿದೆ, ಅದಕ್ಕೆ ಇನ್ನೂ ವಾರಂಟಿ ಇದೆ, ಡೀಲರ್ ಅಥವಾ ಕಂಪನಿ ನಿಮ್ಮ ಅಪ್ಲಯನ್ಸನ್ನು ರಿಪೇರಿ ಮಾಡಿಕೊಟ್ಟಿಲ್ಲ, ಸರ್ವಿಸ್ ಸೆಂಟರ್ನಿಂದ ನಿಮಗೆ ಸರಿಯಾದ ರೆಸ್ಪಾನ್ಸ್ ಬಂದಿಲ್ಲ, ಉತ್ಪಾದನೆ ಮಾಡಿದಾಗಲೇ ಇದ್ದ ಸಮಸ್ಯೆಯನ್ನು ಕೂಡ ಸರಿಪಡಿಸಿಲ್ಲ, ಅಥವಾ ಪ್ರಾಡಕ್ಟನ್ನು ರೀಪ್ಲೇಸ್ ಮಾಡಿಲ್ಲ, ಆಗ ನೀವು ಮೊದಲು ಡೀಲರ್ ಅಥವಾ ಕಂಪನಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಸರ್ವಿಸ್ ಸೆಂಟರ್ ಅಥವಾ ಡೀಲರ್ ತಕ್ಷಣ ಸಮಸ್ಯೆಯನ್ನು ಸರಿಪಡಿಸಿದರೆ ತೊಂದರೆ ಇಲ್ಲ. ಆದರೆ ಹಾಗೆ ಆಗದಿದ್ದರೆ ಕನ್ಸ್ಯೂಮರ್ ಕಮಿಷನ್ಗೆ ನೀವು ದೂರನ್ನು ಕೊಡಬಹುದು. ನೋಡಿ, ನೀವು ಖರೀದಿ ಮಾಡಿದ ಯಾವುದೇ ಅಪ್ಲಯನ್ಸ್ ಕೆಲಸ ಮಾಡೋದನ್ನು ನಿಲ್ಲಿಸಿದರೆ, ವಾರಂಟಿ ಸಮಯದಲ್ಲಿ ಯಾವುದೇ ದೋಷ ಆಗಿದ್ದರೆ ಸ್ಥಳೀಯ ಮೆಕ್ಯಾನಿಕ್ ಬಳಿ ಅದನ್ನು ತೆಗೆದುಕೊಂಡು ಹೋಗೋದರ ಬದಲಿಗೆ ಕಂಪನಿಯ ಆಫ್ಟರ್ ಸೇಲ್ಸ್ ಸರ್ವಿಸ್ನ ಅಡಿಯಲ್ಲಿ ಕ್ಲೇಮ್ ಮಾಡಿ. ಈ ವಿಧಾನದಲ್ಲಿ ಯಾವುದೇ ಸಮಸ್ಯೆ ನಿಮಗೆ ಕಾಣಿಸಿದರೆ ಕಾನೂನಿನ ಪ್ರಕಾರ ನಿಮ್ಮ ಹಕ್ಕುಗಳನ್ನು ನೀವು ಚಲಾಯಿಸಿ. ಉತ್ಪಾದನೆಯನ್ನು ಮಾಡ್ತಾ ಇರುವ ಕಂಪನಿ ಅಥವಾ ಡೀಲರ್ ಜಾರಿಕೊಳ್ಳುವ ಹಾಗಿಲ್ಲ. ಅವರು ತಮ್ಮ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವುದಕ್ಕೂ ಅವಕಾಶ ಇಲ್ಲ.
ಅವರ ಜವಾಬ್ದಾರಿಯನ್ನು ಅವರಿಗೆ ತಿಳಿಸಿಕೊಡೋದಕ್ಕೆ ಮೊದಲು ಇದರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ಹೀಗಾಗಿ ಮಾಹಿತಿಯನ್ನು ನೀವು ಇಟ್ಕೊಂಡಿರಿ, ನಿಮ್ಮ ಹಕ್ಕುಗಳನ್ನು ನೀವು ರಕ್ಷಿಸಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.